ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಫೆಬ್ರವರಿ 8 ಮತ್ತು 9, 2026ರ ಕೆಲವು ತುಂಬಾನೇ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಕ್ವಿಜ್ ರೂಪದಲ್ಲಿ ನೋಡೋಣ. ಪ್ರತಿಯೊಂದು ಪ್ರಶ್ನೆಯೂ ಪರೀಕ್ಷೆಗೆ ತುಂಬಾನೇ ಮುಖ್ಯ, ಸೊ ಎಲ್ಲರೂ ಗಮನ ಕೊಟ್ಟು ಕೇಳಿ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಹಿಡಿದು ಇಂಟರ್ನ್ಯಾಷನಲ್ ನ್ಯೂಸ್ವರೆಗೂ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕವರ್ ಮಾಡ್ತೀವಿ. ಪ್ರತಿಯೊಂದು ಸೆಕ್ಷನ್ ಕೂಡ ಪರೀಕ್ಷೆಗೆ ಬೇಕಾದಂಥ ಪ್ರಮುಖ ಮಾಹಿತಿಯನ್ನ ಕೊಡುತ್ತೆ. ಹಾಗಾದರೆ ರೆಡಿನಾ? ಬನ್ನಿ ಶುರು ಮಾಡೋಣ. ಸರಿ, ನಮ್ಮ ಮೊದಲನೇ ಸೆಕ್ಷನ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಬರೋಣ. ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರಕ್ಷಣಾ ವ್ಯವಸ್ಥೆಯ ಒಂದು ಸೂಪರ್ ಹೀರೋ ಬಗ್ಗೆ ಈ ಪ್ರಶ್ನೆ. ಟಿ ಸೆಲ್ಸ್ ಅಂತ ಕೇಳಿರ್ತೀರಲ್ಲ? ಹಾಗಾದ್ರೆ ಈ ಟಿ ಕೋಶಗಳ ಮುಖ್ಯ ಕೆಲಸವಾದ್ರೂ ಏನು? ಆಪ್ಷನ್ಸ್ ನೋಡೋಣ. ಎ, ಬ್ಲಡ್ ಸರ್ಕ್ಯುಲೇಷನ್ ರೆಗ್ಯುಲೇಟ್ ಮಾಡೋದು. ಬಿ, ಹಾರ್ಮೋನ್ ಪ್ರೊಡಕ್ಷನ್. ಸಿ, ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡಿ ಕ್ಯಾನ್ಸರ್ ಸೆಲ್ಸನ್ನ ನಾಶ ಮಾಡೋದು. ಅಥವಾ ಡಿ, ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಹೌದು, ಈ ಟಿ ಸೆಲ್ಸ್ ಇದೆಯಲ್ಲ, ಇವು ನಮ್ಮ ದೇಹದ ಸೈನಿಕರಿದ್ದಾಗೆ ವೈರಸ್, ಬ್ಯಾಕ್ಟೀರಿಯಾ ಅಷ್ಟೇ ಅಲ್ಲ, ಕ್ಯಾನ್ಸರ್ ಸೆಲ್ಸ್ ವಿರುದ್ಧ ಕೂಡ ಫೈಟ್ ಮಾಡುತ್ತೆ. ಹಾಗಾದ್ರೆ ಉಳಿದ ಆಪ್ಷನ್ಗಳು ಯಾಕೆ ತಪ್ಪು ಅಂತಾನು ಬೇಗ ನೋಡ್ಬಿಡೋಣ. ರಕ್ತ ಪರಿಚಲನೆಯ ಜವಾಬ್ದಾರಿ ಹೃದಯದ್ದು, ಹಾರ್ಮೋನ್ ಉತ್ಪಾದನೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳ ಕೆಲಸ, ಇನ್ನು ಜೀರ್ಣಕ್ರಿಯೆ ಡೈಜೆಸ್ಟಿವ್ ಸಿಸ್ಟಮ್ನ ಭಾಗ. ಈ ವಿಷಯ ಈಗ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ನಮ್ಮ ಐಐಟಿ ಬಾಂಬೆ ಸೈಂಟಿಸ್ಟ್ಗಳು ಒಂದು ಅದ್ಭುತ ಕೆಲಸ ಮಾಡಿದ್ದಾರೆ. ಲ್ಯಾಬ್ನಲ್ಲಿ ಬೆಳೆಸಿದ ಈ ಟಿ ಸೆಲ್ಸ್ಗಳನ್ನ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಕ್ಕೆ ಒಂದು ಹೊಸ ಸುಲಭವಾದ ವಿಧಾನ ಕಂಡಿಡಿದಿದ್ದಾರೆ. ಇದರಿಂದ ಭಾರತದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಖರ್ಚು ತುಂಬಾನೇ ಕಡಿಮೆ ಆಗಬಹುದು. ಇದು ನಿಜವಾಗ್ಲೂ ಒಂದು ದೊಡ್ಡ ಸುದ್ದಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ದೃಷ್ಟಿ ಅನ್ನೋ ಒಂದು ಸಿಸ್ಟಮ್ ಬಗ್ಗೆ ತುಂಬಾ ಸುದ್ದಿಯಾಗ್ತಿತ್ತು. ಹಾಗಾದ್ರೆ ಈ DRISTI ಸಿಸ್ಟಮ್ ಯಾದ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಸ್ಯಾಟಲೈಟ್ ಕಮ್ಯುನಿಕೇಷನ್ನ, ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ನ್ಯಾವಿಗೇಷನ್ನ, ವೆದರ್ ಫೋಕಾಸ್ಟಿಂಗ ಅಥವಾ ಮಿಸೈಲ್ ಟೆಕ್ನಾಲಜಿನ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ನ್ಯಾವಿಗೇಷನ್. ದೃಷ್ಟಿ ಸಿಸ್ಟಮ್ ನಮ್ಮ ಮೇಕ್ ಇನ್ ಇಂಡಿಯಾದ ಒಂದು ಹೆಮ್ಮೆಯ ಪ್ರಾಡಕ್ಟ್. ದಟ್ಟವಾದ ಮಂಜು, ಜೋರು ಮಳೆ, ಹೀಗೆ ವಿಸಿಬಿಲಿಟಿ ಕಡಿಮೆ ಇದ್ದಾಗ ಪೈಲಟ್ಗಳಿಗೆ ಫ್ಲೈಟ್ ಅನ್ನ ಸೇಫ್ ಆಗಿ ಲ್ಯಾಂಡ್ ಮಾಡಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಸ್ವದೇಶಿ ಟೆಕ್ನಾಲಜಿ ಇದು. ಇದನ್ನ CSIR NALನ ಸೈಂಟಿಸ್ಟ್ ಡಾಕ್ಟರ್ ಶುಭಾ ವಿ ಅಯ್ಯಂಗರ್ ಅವರ ಟೀಮ್ ಡೆವಲಪ್ ಮಾಡಿದೆ. ಇನ್ನು ಉಳಿದ ಆಪ್ಷನ್ಸ್ ನೋಡೋದಾದ್ರೆ ಸ್ಯಾಟಲೈಟ್ ಕಮ್ಯುನಿಕೇಷನ್ಗೆ ನಮ್ಮ ಇಸ್ರೋ ಇದೆ, ವೆದರ್ ಫೋರ್ಕಾಸ್ಟಿಂಗ್ಗೆ IMD ಮತ್ತೆ ಮಿಸೈಲ್ ಟೆಕ್ನಾಲಜಿಗೆ DRDO ಕೆಲಸ ಮಾಡುತ್ತೆ. ಸರಿ, ಈಗ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ. ಭಾರತದಲ್ಲಿ ಆಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್ ಅಳವಡಿಸಿಕೊಂಡ ಮೊದಲ ಪೋರ್ಟ್ ಯಾವುದು? ಆಪ್ಷನ್ಸ್: ಮುಂಬೈ ಪೋರ್ಟ್, ಕೊಚಿನ್ ಪೋರ್ಟ್, VO ಚಿದಂಬರನಾರ್ ಪೋರ್ಟ್ ಅಥವಾ ವಿಶಾಖಪಟ್ಟಣಂ ಪೋರ್ಟ್. ಸರಿಯಾದ ಉತ್ತರ ಆಪ್ಷನ್ ಸಿ, VO ಚಿದಂಬರನಾರ್ ಪೋರ್ಟ್. ತಮಿಳುನಾಡಿನಲ್ಲಿದೆ ಈ ಪೋರ್ಟ್. ಇತ್ತೀಚೆಗೆ ಅನಧಿಕೃತ ಡ್ರೋನ್ಗಳಿಂದ ಸೆಕ್ಯೂರಿಟಿಗೆ ತುಂಬಾನೇ ರಿಸ್ಕ್ ಇದೆ ಅಲ್ವಾ? ಅದನ್ನ ಎದುರಿಸೋಕೆ ಈ ಅಡ್ವಾನ್ಸ್ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದ ನಮ್ಮ ದೇಶದ ಮೊದಲ ಮೇಜರ್ ಪೋರ್ಟ್ ಅನ್ನೋ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಬೇರೆ ಪೋರ್ಟ್ಗಳು ಇಂಪಾರ್ಟೆಂಟ್, ಆದರೆ ಈ ಟೆಕ್ನಾಲಜಿಯನ್ನ ಮೊದಲಿಗೆ ಅಳವಡಿಸಿದ್ದು VOC ಪೋರ್ಟ್. ಸರಿ, ಈಗ ನಮ್ಮ ಎರಡನೇ ಸೆಕ್ಷನ್ ಸ್ಕೀಮ್ಸ್ ಮತ್ತು ರಿಪೋರ್ಟ್ಸ್ ಕಡೆಗೆ ಬರೋಣ. ಮಹಿಳೆಯರ ಎಂಟರ್ಪ್ರೆನ್ಯೂರ್ಶಿಪ್ಗೆ ಸಪೋರ್ಟ್ ಮಾಡುವ ಸ್ವಾವಲಂಬಿನಿ ಅನ್ನೋ ಸ್ಕೀಮನ್ನ ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿದೆ? ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರೆನ್ಯೂರ್ಶಿಪ್, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ. ನೋಡಿ, ಸ್ವಾವಲಂಬಿನಿ ಅನ್ನೋ ಹೆಸರೇ ಹೇಳುವ ಹಾಗೆ ಇದು ಎಂಟರ್ಪ್ರಿನ್ಯೂರ್ಶಿಪ್ಗೆ ಸಂಬಂಧಿಸಿದ್ದು. ಹಾಗಾಗಿ ಅದು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂಡರ್ನಲ್ಲೇ ಬರುತ್ತೆ. ಇನ್ನು ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಬೇಟಿ ಬಚಾವೋ ಬೇಟಿ ಪಾಡಾವೋ ತರದ ಸ್ಕೀಮ್ಸ್ ನೋಡ್ಕೊಳ್ಳುತ್ತೆ. ಎಜುಕೇಷನ್ ಮಿನಿಸ್ಟ್ರಿ ಎಜುಕೇಷನಲ್ ಪಾಲಿಸಿಗಳನ್ನು ನೋಡ್ಕೊಳ್ಳುತ್ತೆ. ಈ ಸ್ವಾವಲಂಬಿನಿ ಸ್ಕೀಮ್ಗೆ ನೀತಿ ಆಯೋಗದ ವಿಮೆನ್ ಎಂಟರ್ಪ್ರಿನ್ಯೂರ್ಶಿಪ್ ಪ್ಲಾಟ್ಫಾರ್ಮ್ ನಾಲೆಜ್ ಪಾರ್ಟ್ನರ್ ಆಗಿ ಕೆಲಸ ಮಾಡುತ್ತೆ. ಇದರ ಮುಖ್ಯ ಗುರಿ ಹೈಯರ್ ಎಜುಕೇಷನ್ ಮಾಡ್ತಿರೋ ವಿದ್ಯಾರ್ಥಿನಿಯರನ್ನೇ ಉದ್ಯಮಿಗಳನ್ನಾಗಿ ಮಾಡೋದು. ಮುಂದಿನ ಪ್ರಶ್ನೆ ಭಾರತದ ಲಾಂಗ್ ಟರ್ಮ್ ವಿಷನ್ ಬಗ್ಗೆ ಇದೆ. ನೀತಿ ಆಯೋಗದ ವಿಕಸಿತ ಭಾರತ ಅಟ್ 2047 ಮತ್ತು ನೆಟ್ ಝೀರೋ ಅನ್ನೋ ಸ್ಟಡಿ ರಿಪೋರ್ಟ್ಸ್ಗಳ ಮೇನ್ ಆಬ್ಜೆಕ್ಟಿವ್ ಅಂದ್ರೆ ಮುಖ್ಯ ಉದ್ದೇಶವಾದ್ರೂ ಏನು? ಉತ್ತರ ನೋಡೋಕ್ಕೂ ಮುಂಚೆ ನೆಟ್ ಝೀರೋ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ವಾತಾವರಣಕ್ಕೆ ಎಷ್ಟು ಹಸಿರು ಮನೆ ಅನಿಲಗಳನ್ನ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಬಿಡ್ತೀವೋ ಅಷ್ಟೇ ಪ್ರಮಾಣವನ್ನ ವಾತಾವರಣದಿಂದ ತೆಗೆದುಹಾಕ್ಬೇಕು. ಸೊ ನೆಟ್ ಎಮಿಷನ್ ಝೀರೋ ಆಗುತ್ತೆ. ಭಾರತ ಈ ಗುರಿಯನ್ನ 2070ರ ಒಳಗೆ ಮುಟ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೆ.
ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ರಿಪೋರ್ಟ್ನ ಮುಖ್ಯ ಉದ್ದೇಶ 2047ರ ಹೊತ್ತಿಗೆ ವಿಕಸಿತ ಭಾರತ ಆಗೋದು ಮತ್ತು 2070ರ ಹೊತ್ತಿಗೆ ನೆಟ್ ಝೀರೋ ಗುರಿ ಮುಟ್ಟೋದು. ಈ ಎರಡೂ ದೊಡ್ಡ ಗುರಿಗಳನ್ನು ಒಟ್ಟಿಗೆ ಹೇಗೆ ಸಾಧಿಸಬಹುದು ಅನ್ನೋದಕ್ಕೆ ಬೇರೆ ಬೇರೆ ದಾರಿಗಳನ್ನು ಸ್ಟಡಿ ಮಾಡೋದು. ಇಲ್ಲಿ ಗಮನಿಸಿ, ಭಾರತದ ನೆಟ್ ಝೀರೋ ಟಾರ್ಗೆಟ್ 2070 2047 ಅಲ್ಲ, ಅದಕ್ಕೆ ಆಪ್ಷನ್ ಬಿ ತಪ್ಪು. ಒಟ್ಟಾರೆ ಎಕನಾಮಿಕ್ ಗ್ರೋತ್ ಜೊತೆಗೆ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿಯನ್ನ ಬ್ಯಾಲೆನ್ಸ್ ಮಾಡೋದೇ ಇದರ ಉದ್ದೇಶ. ಸರಿ, ಈಗ ನಮ್ಮ ದೇಶದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಂ ಬಗ್ಗೆ ಪ್ರಶ್ನೆ. ಗವರ್ಮೆಂಟ್ ಆಫ್ ಇಂಡಿಯಾದ ಸ್ಕಿಲ್ ಇಂಡಿಯಾ ಮಿಷನ್ ಲಾಂಚ್ ಆಗಿದ್ದು ಯಾವ ವರ್ಷದಲ್ಲಿ? 2012, 2014, 2015 ಅಥವಾ 2017? ಸರಿಯಾದ ಉತ್ತರ ಸಿ, 2015. 2014ನಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ದೇಶದ ಯುವಕರಿಗೆ ಜಾಬ್ ರೆಡಿ ಸ್ಕಿಲ್ಸ್ ಕೊಡಕ್ಕಂತ ಈ ಒಂದು ದೊಡ್ಡ ಮಿಷನ್ ಅನ್ನ 2015ನಲ್ಲೇ ಅಧಿಕೃತವಾಗಿ ಶುರು ಮಾಡಲಾಯಿತು. ಇದರ ಮುಖ್ಯ ಉದ್ದೇಶವೇ ದೇಶಕ್ಕೆ ಬೇಕಾದಂಥ ಸ್ಕಿಲ್ಡ್ ಮತ್ತು ಎಂಪ್ಲಾಯಬಲ್ ವರ್ಕ್ಫೋರ್ಸ್ ಅನ್ನ ರೆಡಿ ಮಾಡೋದು. ಬನ್ನಿ ನಮ್ಮ ಮುಂದಿನ ಸೆಕ್ಷನ್ಗೆ ಹೋಗೋಣ. ಸ್ಟೇಟ್ ಆ್ಯಂಡ್ ಲಾ. ತನ್ನದೇ ಆದ ಎಕನಾಮಿಕ್ ಸರ್ವೆ ರಿಪೋರ್ಟ್ ಅನ್ನು ಪ್ರೆಸೆಂಟ್ ಮಾಡಿದ ಭಾರತದ ಮೊದಲ ರಾಜ್ಯ ಯಾವುದು? ಮಹಾರಾಷ್ಟ್ರನ, ಗುಜರಾತ, ಉತ್ತರ ಪ್ರದೇಶನ ಅಥವಾ ತಮಿಳುನಾಡು? ಉತ್ತರ ಪ್ರದೇಶ್. ಹೌದು, 2025-26ರ ಫೈನಾನ್ಷಿಯಲ್ ಇಯರ್ಗೆ ತನ್ನದೇ ಆದ ಒಂದು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಸರ್ವೆಯನ್ನ ಮಂಡಿಸಿ ಉತ್ತರ ಪ್ರದೇಶ್ ಈ ಸಾಧನೆ ಮಾಡಿದ ಮೊದಲ ರಾಜ್ಯವಾಗಿದೆ. ಇದು ಸ್ಟೇಟ್ ಲೆವೆಲ್ ಎಕನಾಮಿಕ್ ಪ್ಲಾನಿಂಗ್ ಮತ್ತು ಎನಾಲಿಸಿಸ್ನಲ್ಲಿ ಒಂದು ಬಹಳ ಮುಖ್ಯವಾದ ಹೆಜ್ಜೆ ಅಂತಾನೆ ಹೇಳಬಹುದು. ಈಗ ಒಂದು ಬಹಳ ಇಂಪಾರ್ಟೆಂಟ್ ಆದ ಲೀಗಲ್ ಜಜ್ಮೆಂಟ್ ಬಗ್ಗೆ ನೋಡೋಣ. ಇದು ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ್ದು. ರೂಪಾಲಿ ವರ್ಸಸ್ ಸ್ಟೇಟ್ ಆಫ್ ಯುಪಿ 2019 ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿಗೆ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸರಿ ಹೊಂದುತ್ತೆ? ಈ ಇಡೀ ಜಜ್ಮೆಂಟ್ನ ಸಾರಾಂಶ ಸುಪ್ರೀಂ ಕೋರ್ಟ್ನ ಈ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ನಲ್ಲಿದೆ. ಕ್ರೂರ್ಯದ ಪರಿಣಾಮಗಳು ಆಶ್ರಯ ಪಡೆದ ಸ್ಥಳದಲ್ಲಿಯೂ ಮುಂದುವರಿಯುತ್ತವೆ. ಇದು ಜಸ್ಟ್ ಒಂದು ಲೈನ್ ಅಲ್ಲ, ಕಾನೂನನ್ನು ನೋಡೋ ದೃಷ್ಟಿಯನ್ನೇ ಬದಲಾಯಿಸಿದಂಥ ಒಂದು ಪ್ರಿನ್ಸಿಪಲ್. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಜಜ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಕ್ರೂರ್ಯ ಅನ್ನೋದು ಕೇವಲ ಆ ಕ್ಷಣಕ್ಕೆ ನಡೆಯುವ ಒಂದು ಅಪರಾಧ ಅಲ್ಲ, ಅದು ಒಂದು ಕಂಟಿನ್ಯೂಯಿಂಗ್ ಅಫೆನ್ಸ್, ಅಂದ್ರೆ ನಿರಂತರ ಅಪರಾಧ. ಸೊ ಆಪ್ಷನ್ ಎ ತಪ್ಪು. ಇದರ ಅರ್ಥ, ಪತ್ನಿ ತನ್ನ ಗಂಡನ ಮನೆಯಿಂದ ಹೊರಗೆ ಬಂದು ಬೇರೆ ಕಡೆ ಆಶ್ರಯ ಪಡೆದರೂ ಆಕೆ ಅನುಭವಿಸಿದ ಮಾನಸಿಕ ಹಿಂಸೆ, ಆಘಾತ ಅಲ್ಲಿಯೂ ಮುಂದುವರಿಯುತ್ತೆ. ಹಾಗಾಗಿ ಕೇಸನ್ನ ಕೇವಲ ಗಂಡನ ಮನೆಯ ಜಾಗದಲ್ಲಿ ಫೈಲ್ ಮಾಡಬೇಕು ಅಂತೇನಿಲ್ಲ. ಆಪ್ಷನ್ ಬಿ ಕೂಡ ತಪ್ಪು. ಸಂತ್ರಸ್ತೆ ಎಲ್ಲಿದ್ದಾರೋ ಆ ಜಾಗದ ಕೋರ್ಟ್ಗೂ ಕೇಸ್ ವಿಚಾರಣೆ ಮಾಡೋ ಅಧಿಕಾರ ಇರುತ್ತೆ. ಇದು ಬಹಳ ಮುಖ್ಯವಾದ ತೀರ್ಪು. ಸರಿ, ಈಗ ನಮ್ಮ ಕೊನೆಯ ಸೆಕ್ಷನ್ ಇಂಟರ್ನ್ಯಾಷನಲ್ ನ್ಯೂಸ್ ಕಡೆ ಬರೋಣ. ಇಲ್ಲೊಬ್ರು ಪ್ರಮುಖ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಬಗ್ಗೆ ನೋಡೋಣ. ನೊಬೆಲ್ ಪ್ರಶಸ್ತಿ ವಿಜೇತೆ ನರ್ಗಿಸ್ ಮೊಹಮ್ಮದಿ ಅವರ ಮೇಲೆ ಇರಾನ್ ಸರ್ಕಾರ ಹಾಕಿರುವ ಪ್ರೈಮರಿ ಚಾರ್ಜ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ. ನರ್ಗಿಸ್ ಮೊಹಮ್ಮದಿ ಅವರು 2023ರ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆ. ಇರಾನ್ನಲ್ಲಿ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡುತ್ತಿರೋ ಒಂದು ಗಟ್ಟಿ ಧನಿಯವರು. ಅವರ ಈ ಹೋರಾಟವನ್ನು ಹತ್ತಿಕ್ಕೋಕೆ ಇರಾನ್ ಸರ್ಕಾರ ಅವರ ಮೇಲೆ ರಾಜ್ಯದ ವಿರುದ್ಧ ಪ್ರಚಾರ ಮತ್ತು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪ ಹೊರಿಸಿದೆ. ಉಳಿದ ಆಪ್ಷನ್ಗಳಾದ ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಅಥವಾ ಟ್ಯಾಕ್ಸ್ ಕಡತನಕ್ಕೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ಇದು ಅವರ ಆಕ್ಟಿವಿಸಮನ್ನೇ ಟಾರ್ಗೆಟ್ ಮಾಡಿರೋದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓಕೆ, ಇಲ್ಲಿವರೆಗೆ ಚರ್ಚೆ ಮಾಡಿದ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ಒಂದ್ಸಲ ಫಾಸ್ಟಾಗಿ ರಿವೈಸ್ ಮಾಡ್ಕೊಂಡ್ಬಿಡೋಣ. ಓಕೆ, ಗಮನವಿಟ್ಟು ಕೇಳಿ, ಒಂದೊಂದಾಗಿ ನೋಡೋಣ. ವೆನಿಜುವೆಲಾದ ಅಧಿಕೃತ ಹೆಸರು ಬೊಲಿವೇರಿಯನ್ ರಿಪಬ್ಲಿಕ್ ಆಫ್ ವೆನಿಜುವೆಲಾ. ನಮ್ಮ ಭಾರತೀಯ ಸೇನೆಯ ಮೇಜರ್ ಸ್ವಾತಿ ಶಾಂತಕುಮಾರ್ ಅವರಿಗೆ ವಿಶ್ವಸಂಸ್ಥೆಯಿಂದ ಶಾಂತಿ ಪಾಲನೆಗಾಗಿ ಗೌರವ ಸಿಕ್ಕಿದೆ. ಗೋದ್ಗಾ ಥರ್ಮಲ್ ಪವರ್ ಪ್ರಾಜೆಕ್ಟ್ 1600 ಮೆಗಾವ್ಯಾಟ್ ಸಾಮರ್ಥ್ಯದ್ದು. ವಿಯೆಟ್ನಾಂ ರೋಬುಸ್ಟಾ ಕಾಫಿಯ ವಿಶ್ವದ ಅತಿದೊಡ್ಡ ಉತ್ಪಾದಕ. PAX ಸಿಲಿಕಾ ಅನ್ನೋ ಇನಿಷಿಯೇಟಿವ್ ಸೆಮಿಕಂಡಕ್ಟರ್ ಸಪ್ಲೈ ಚೈನ್ ಭದ್ರತೆಗೆ ಸಂಬಂಧಿಸಿದ್ದು. ಜನವರಿ 9 ಪ್ರವಾಸಿ ಭಾರತೀಯ ದಿವಸ್. ಇದು ಗಾಂಧೀಜಿ 1915ರಲ್ಲಿ ಭಾರತಕ್ಕೆ ವಾಪಸ್ ಬಂದ ದಿನ. ಜಿನ್ಸನ್ ಜಾನ್ಸನ್ ನಮ್ಮ ಮಿಡಲ್ ಡಿಸ್ಟೆನ್ಸ್ ರನ್ನರ್, 1500 ಮೀಟರ್ ನ್ಯಾಷನಲ್ ರೆಕಾರ್ಡ್ ಹೋಲ್ಡರ್. ಎ ಶಕ್ತಿವೇಲ್ ಅವರು ಅಪ್ಯಾರಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ AEPCನ ಚೇರ್ಮನ್ ಆಗಿದ್ದಾರೆ. ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಕಡಿಮೆ ಮಾಡುವ ಗುರಿ ಹೊಂದಿದೆ. ಮತ್ತು ಕೊನೆಯದಾಗಿ ಜನವರಿ 10 ವಿಶ್ವ ಹಿಂದಿ ದಿನ. ಮೊದಲ ಸಮ್ಮೇಳನ 1975ರಲ್ಲಿ ನಡೆದಿತ್ತು. ಈ ಪಾಯಿಂಟ್ಸ್ ಎಲ್ಲವನ್ನು ನೆನಪಿನಲ್ಲಿಡಿ. ಸರಿ, ಹೋಗೋ ಮುಂಚೆ ಎಲ್ಲರಿಗೂ ಒಂದು ಪ್ರಶ್ನೆ. ನಮ್ಮ ಭಾರತೀಯ ಸಂವಿಧಾನದ ಆರ್ಟಿಕಲ್ 1 ಅಂದ್ರೆ 1ನೇ ವಿಧಿ ಯಾವ ವಿಷಯದ ಬಗ್ಗೆ ಹೇಳುತ್ತೆ? ಯೋಚನೆ ಮಾಡಿ ನಿಮ್ಮ ಉತ್ತರವನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ಬರೆಯಿರಿ.
ಇವತ್ತಿನ ಈ ಚರ್ಚೆ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.